ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026 ಜನವರಿ 9ನೇ ತಾರೀಕು. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ, ಜನವರಿ 9 ಶುಕ್ರವಾರ ಆಗುತ್ತೆ. ಷಷ್ಠಿ ಬೆಳಗ್ಗೆ 10:36 ಇರುತ್ತೆ. ಆನಂತರ ಸಪ್ತಮಿ ಆರಂಭ ಆಗುತ್ತೆ. ಉತ್ತರ ನಕ್ಷತ್ರ ಸಂಜೆ 5 ಗಂಟೆವರೆಗೂ ಇರುತ್ತೆ. ಆ ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಶೋಭನಕರಣ ಯೋಗ ಮತ್ತು ವಣೀಕರಣ ಇದೆ. ಈ ದಿನ ಷಷ್ಠಿ ಇರೋ ಕಾರಣ ಮಧ್ಯಾಹ್ನ 10:16 ಅಂದರೆ ಆಗ ರಾಹುಕಾಲ ಬಂದ್ಬಿಟ್ಟಿರುತ್ತೆ, ಒಂದು ನಂಬಿಕೆ ಎಲ್ಲರಲ್ಲೂ. ಅದರಿಂದ ಬೆಳಗಿನ ವೇಳೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ರಾಹುಕಾಲ ಮುಗಿಯೋದೇ ಮಧ್ಯಾಹ್ನ ಆಗೋಗುತ್ತೆ. ಮಧ್ಯಾಹ್ನದ ವೇಳೆಯಲ್ಲಿ ಏನು ಆರಂಭ ಮಾಡಬಾರ್ದು. ಆದರೆ ಸಂಜೆಯ ವೇಳೆಯಲ್ಲಿ ಖಂಡಿತವಾಗ್ಲೂ ಮಾಡ್ಬೋದು. ಉತ್ತರ ನಕ್ಷತ್ರನೂ ಒಳ್ಳೆಯದಿದೆ, ಹಸ್ತ ನಕ್ಷತ್ರನೂ ಒಳ್ಳೆಯದಿದೆ, ಏನೂ ಪ್ರಾಬ್ಲಮ್ ಆಗಲ್ಲ. ಅದೇನೇ ಈಗಾಗಲೇ ಆರಂಭ ಮಾಡಿರುವ ಕೆಲಸ ಕಾರ್ಯಗಳನ್ನು ಖಂಡಿತ ಮುಂದುವರಿಸ್ಕೊಂಡು ಹೋಗಿ, ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಸರಿಯಾದ ರೀತಿಯಲ್ಲಿ ಮುನ್ನಡೆದರೆ ಒಳ್ಳೆಯ ಪ್ರಯತ್ನಕ್ಕೆ ಒಳ್ಳೆಯ ಫಲಗಳು ಖಂಡಿತ ಸಿಗುತ್ತೆ. ಈ ದಿನ ಹೊಸ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮಾತೇ ಮುಖ್ಯವಾದ ಬಂಡವಾಳವಾಗುತ್ತೆ. ಇದು ಮುಖ್ಯವಾದಂತಹ ವಿಚಾರ. ಇನ್ನು ಇಂದಿನ ಈ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ರಾಹುಕಾಲ ಬೆಳಗ್ಗೆ 11:04 ಆರಂಭ ಆಗುತ್ತೆ, ಮುಗಿಯೋದು 12:30. ಈ ವೇಳೆಯಲ್ಲಿ ಸಾಮಾನ್ಯವಾಗಿ ಯಾವುದೇ ಕೆಲಸವನ್ನು ಮಾಡಲ್ಲ. ಆ ನಂತರ ಮಧ್ಯಾಹ್ನ 3:22 4:08 ಯಮಗಂಡ ಕಾಲ ಇದೆ. ಈ ವೇಳೆಯಲ್ಲಿ ಮುಖ್ಯವಾಗಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು, ಹೊಸ ಔಷಧಿಯನ್ನು ಸೇವಿಸಲು ಆರಂಭ ಮಾಡಬಾರ್ದು, ಹಾಗೆಯೇ ಹೊಸ ವಾಹನವನ್ನು ಕೊಡಬಾರ್ದು. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಳ್ಳೆಯವರಿಗೆ, ಬೇರೆಯವರಿಗೆ ಒಳ್ಳೇದು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗ್ಲೂ ಸಹಾಯವನ್ನು ಮಾಡ್ತಾನೆ. ಇದು ನಿಜವಾದಂತಹ ಮಾತು. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯಲ್ಲಿ ಜನಿಸಿರೋರು, ಇವರು ಒಂದೇ ರೀತಿಯ ಕೆಲಸಗಳನ್ನು ಮಾಡೋಕ್ಕೆ ಇಷ್ಟಪಡಲ್ಲ, ಅಥವಾ ಒಂದೇ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಇಷ್ಟಪಡಲ್ಲ. ಇವರ ಜೀವನದಲ್ಲಿ ಇವರ ಮೂಲ ಉದ್ದೇಶ ಏನಪ್ಪ ಅಂದರೆ, ಏನಾದರೂ ಹೊಸ ರೀತಿಯ ಬದಲಾವಣೆಗಳಿರಬೇಕು. ಇವರ ಜೀವನದಲ್ಲಿ ಎದುರಾಗುವ ಸವಾಲುಗಳು, ಅದನ್ನು ಇವರೇ ಸ್ವತಂತ್ರವಾಗಿ ಅದಕ್ಕೊಂದು ಪರಿಹಾರವನ್ನು ಕಂಡುಹಿಡಿಯಬೇಕು. ಇಂತಹ ಒಂದು ಇದನ್ನು ಏನಂತ ಹೇಳ್ಬೋದಪ್ಪ ಅಂದರೆ, ಸಾಹಸ ಪ್ರವೃತ್ತಿ ಅಂತ ಹೇಳ್ಬೋದು. ಅಂದರೆ ಈ ಚಾಲೆಂಜಿಂಗ್ ನೇಚರ್. ಆದರೆ ಇವ್ರಿಗೆ ಒಂದು ಅದೃಷ್ಟ ಇದೆ. ಇವರ ಮನದ ಆಸೆಯಂತೆ ಒಂದು ರೀತಿ ಸವಾಲೆನಿಸುವಂತಹ ಕೆಲಸ ಕಾರ್ಯಗಳು ಖಂಡಿತವಾಗ್ಲೂ ಸಿಗುತ್ತೆ. ಹಾಗೆಯೇ ಇವರಲ್ಲಿನ ಒಂದು ಈ ಆತ್ಮವಿಶ್ವಾಸದಿಂದ ಅವರು ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಅದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಜವಾಬ್ದಾರಿಯನ್ನು ಒಂದು ಹಿಂಜರಿಕೆ ಇಲ್ಲದೆ ಸ್ವತಂತ್ರವಾಗಿ ನಿರ್ವಹಿಸ್ತಾರೆ. ಈ ಕಾರಣದಿಂದ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲೋದರಲ್ಲಿ ಯಶಸ್ವಿಯಾಗ್ತಾರೆ. ಕೇವಲ ಕುಟುಂಬದ ವಿಚಾರ ಅಲ್ಲ, ಬಂಧು ಬಳಗದವರಲ್ಲಿ ಸಹ ಇವರಿಗೆ ವಿಶೇಷವಾದಂತಹ ಸ್ಥಾನಮಾನ ಎಲ್ಲ ಸಿಗುತ್ತೆ. ನೆರೆಹೊರೆಯವರು ಸಹ ಕೆಲವೊಮ್ಮೆ ಇವರನ್ನು ಅವಲಂಬಿಸುವಂತಹ ಒಂದು ಸಾಧ್ಯತೆಗಳು ಖಂಡಿತವಾಗ್ಲೂ ಕಂಡುಬರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ತನ್ನ ಕೆಲಸ ಮಾತ್ರ ಮಾಡಬೇಕು ಎಂಥ ಒಂದು ಭಾವನೆ ಇರಲ್ಲ. ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾರೆ. ಇವರ ಸಹಾಯದ ಗುಣನೇ ಈ ಉದ್ಯೋಗ ಕ್ಷೇತ್ರದಲ್ಲಿ ಇವರನ್ನ ಉನ್ನತ ಮಟ್ಟಕ್ಕೆ ಏರಿಸುತ್ತೆ ಅಂದರೆ ತಪ್ಪೇನಿಲ್ಲ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಬರುತ್ತೆ. ಅದರಿಂದ ಆದಾಯದಲ್ಲಿ ಕೊರತೆ ಉಂಟಾಗುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ವೃಷಭ ರಾಶಿಯಲ್ಲಿ ಇರೋರು ಕುಟುಂಬದ ಹಿರಿಯರ ಅಥವಾ ಮನೆತನದ ಹಿರಿಯರ ಒಂದು ಸಹಾಯವನ್ನು ಮತ್ತು ಸಹಕಾರವನ್ನು ಪಡಿತಾರೆ. ಅಂದರೆ ಇವರ ಕೆಲಸ ಕಾರ್ಯಗಳಲ್ಲಿ
ಗುರು ಹಿರಿಯರ ಮಾರ್ಗದರ್ಶನ ಖಂಡಿತವಾಗ್ಲೂ ಸಿಗುತ್ತೆ. ಅದರಲ್ಲಿ ಯಾವುದೇ ಒಂದು ಈ ಸಂದೇಹ ಅನ್ನೋದು ಇಲ್ಲ. ಈ ಕಾರಣದಿಂದ ಯಾವುದೇ ಒಂದು ವಿಚಾರವಾಗಲಿ, ಕೆಲಸ ಕಾರ್ಯಗಳಾಗಲಿ ಇವರಿಗೆ ಈ ನಿರೀಕ್ಷಿಸಿದ ಮಟ್ಟದಲ್ಲೇ ಯಶಸ್ಸು ಸಿಗುತ್ತೆ. ಇನ್ನು ಇವರ ಸ್ವತಂತ್ರವಾದಂತಹ ನಿಲುವು, ಸ್ವಂತ ಬುದ್ಧಿ ಸಹ ವಿಶೇಷವಾಗಿರುತ್ತೆ. ಈ ಕಾರಣದಿಂದ ಸ್ವತಂತ್ರವಾಗಿ ಮಾಡುವ ವ್ಯಾಪಾರ ವ್ಯವಹಾರಗಳಲ್ಲಿ ಸಹ ಉನ್ನತ ಮಟ್ಟದ ಲಾಭ ಸಿಗುತ್ತೆ. ಆದರೆ ಪಾಲುಗಾರಿಕಾ ವ್ಯವಹಾರದಲ್ಲಿ ಇದ್ದರೆ ಮಾತ್ರ ಪಾಲುದಾರರೊಂದಿಗೆ ಅನಾವಶ್ಯಕವಾದಂತಹ ವಾದ ವಿವಾದ ಉಂಟಾಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಇವರ ಮನಸ್ಸನ್ನು ಅರಿತುಕೊಂಬುವಂತಹ ಜನ ಅಲ್ಲಿ ಯಾರೂ ಇರಲ್ಲ. ಅನಾವಶ್ಯಕವಾಗಿ ಇವರ ವಿರುದ್ಧ ಒಂದು ರೀತಿ ಅಪಪ್ರಚಾರವನ್ನು ಮಾಡ್ತಾರೆ. ಆ ಅಪಪ್ರಚಾರ ಎಲ್ಲಿವರೆಗೂ ಹೋಗುತ್ತಪ್ಪ ಅಂದರೆ ಹಿರಿಯ ಅಧಿಕಾರಿಗಳವರೆಗೂ ಹೋಗುತ್ತೆ. ಅವ್ರು ನಂಬ್ತಾರೋ ಬಿಡ್ತಾರೋ ಬೇರೆ, ಆದರೆ ಇವರಿಗೆ ಮನಸ್ಸಿಗೆ ಮಾತ್ರ ಒಂದು ರೀತಿ ಕಸಿವಿಸಿ ಉಂಟಾಗುತ್ತೆ. ಮಾನಸಿಕ ವ್ಯಥೆ ಅಥವಾ ಯೋಚನೆ ಆರಂಭ ಆಗುತ್ತೆ. ಇದರಿಂದ ಇದೊಂದೇ ಒಂದು ಕಾರಣದಿಂದ ಇವರಿಗೆ ಆರೋಗ್ಯದಲ್ಲಿ ಸಹ ಸ್ವಲ್ಪ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಕಂಡುಬರುತ್ತೆ. ಕೇವಲ ಒಂದೇ ಉದ್ಯೋಗದಲ್ಲಿ ಇಲ್ದಿರ ಬಿಡುವಿನ ವೇಳೆಯಲ್ಲಿ ಇವರೇನಪ್ಪ ಮಾಡ್ತಾರೆ ಅಂದರೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಒಂದು ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರ ಇರ್ಬೋದು, ಬೋಧನಾ ಕೇಂದ್ರಗಳಾಗಿರ್ಬೋದು, ಆ ಥರ. ಅಂದರೆ ಪ್ರತ್ಯಕ್ಷವಾಗಿ ಸಾಧ್ಯ ಆಗದವರು ಪರೋಕ್ಷವಾಗಿ ಜನಸೇವೆಯನ್ನು ಮಾಡ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಏನು ತೊಂದರೆ ಇಲ್ಲ. ಹಾಗೆ ಖರ್ಚು ವೆಚ್ಚದ ಮೇಲೆ ಇವರು ಹಿಡಿತವನ್ನು ಸಾಧಿಸ್ತಾರೆ, ಅದು ಮಾತ್ರ ಖಂಡಿತ. ಮಿಥುನ ರಾಶಿಯಲ್ಲಿ ಜನಿಸಿರೋರು, ಇವರ ಒಂದು ವಿಶೇಷವಾದಂತಹ ಗುಣ ಇಂದಿನ ಮಟ್ಟಿಗೆ ಏನಪ್ಪ ಅಂದರೆ ಯಾವುದೋ ಒಂದು ಕೆಲಸವನ್ನು ಆರಂಭಿಸ್ತಾರೆ. ಆರಂಭದಲ್ಲೇ ಆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಎಡರು ತೊಡರು ಉಂಟಾಗುತ್ತೆ. ಆದರೆ ಇವರೇನು ಮಾಡ್ತಾರೆ, ಇವರಿಗೆ ಹಠದ ವಿಚಾರ ಅಲ್ಲ, ಒಂದು ರೀತಿ ಹೆಚ್ಚಿನ ನಂಬಿಕೆ ಆ ಕೆಲಸದಲ್ಲಿ ತನಗೆ ಒಂದು ಯಶಸ್ಸು ಸಿಗುತ್ತೆ ಅಂತ. ಆದ್ದರಿಂದ ಏನಪ್ಪ ಮಾಡ್ತಾರೆ ಅಂದರೆ ಸತತ ಪ್ರಯತ್ನ ಮಾಡ್ತಾರೆ. ಒಂದು ಸಲ ಅಲ್ಲ, 2-3 ಸಲ ಪ್ರಯತ್ನ ಪಡ್ತಾರೆ. ಯಾವಾಗ ಇವರು ಆತ್ಮವಿಶ್ವಾಸದಿಂದ ಸತತ ಪ್ರಯತ್ನ ಮಾಡ್ತಾರೋ ಇವರ ಕೆಲಸ ಕಾರ್ಯಗಳಲ್ಲಿ ಸುಲಭವಾದಂತಹ ಯಶಸ್ಸನ್ನು ಗಳಿಸ್ತಾರೆ. ಈ ಕುಟುಂಬದಲ್ಲಿ ಸಹ ಅಷ್ಟೇ, ಯಾರು ಎಷ್ಟೇ ಅಂದರೂ ಕೂಡ, ಎಷ್ಟೇ ಇವ್ರನ್ನ ಬೈದರೂ ಕೂಡ, ಯಾವುದೇ ಮಟ್ಟಕ್ಕೆ ಹೋದರೂ ಕೂಡ ಇವರು ಮಾತ್ರ ಸಹನೆಯಿಂದ ವರ್ತಿಸ್ತಾರೆ. ಯಾರಾದರೂ ಚಿಕ್ಕ ಮಕ್ಕಳಾದರೂ ಸರಿನೇ, ದೊಡ್ಡವರಾದರೂ ಸರಿನೇ, ಇವ್ರಿಗೆ ಏನಾದರೂ ಬುದ್ಧಿವಾದವನ್ನು ಹೇಳಿದ್ರೆ ಅದನ್ನು ಇವರು ವಿರೋಧಿಸಲ್ಲ ಅಥವಾ ತಿರಸ್ಕರಿಸಲ್ಲ, ಅದರ ಒಳಾರ್ಥವನ್ನು ತಿಳ್ಕೊತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಈ ವ್ಯಕ್ತಿ ಇಲ್ಲದಿರ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದಕ್ಕೂ ಕಿರಿಯರು ಹಿರಿಯರು ಪ್ರತಿಯೊಬ್ಬರು ಇವರನ್ನು ಅವಲಂಬಿಸಿರ್ತಾರೆ. ಈ ಕಾರಣದಿಂದ ಏನಾಗುತ್ತೆ, ಇವರಿಗೆ ಬಿಡುವಿಲ್ಲದ ಕೆಲಸ ಆಗುತ್ತೆ. ಅದನ್ನು ಯಾವ ಪರಿ ಇವರು ಬ್ಯುಸಿ ಆಗಿಬಿಡ್ತಾರೆ ಅಂದರೆ ಬೇಸರ ಬಂದ್ಬಿಡುತ್ತೆ. ಅಯ್ಯೋ, ಏನು ಕೆಲಸ ಮಾಡಬೇಕಾ ಅಂತ. ಆ ರೀತಿ ಇವರು ಇವತ್ತು ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಪ್ರತಿಯೊಂದು ಜವಾಬ್ದಾರಿಗಳಲ್ಲೂ ಇವರೇ ಇವರೇ ಹೋಗಿ ಅದರಲ್ಲಿ ಭಾಗವಹಿಸ್ತಾರೆ. ಒಟ್ಟಾರೆ ಯಶಸ್ಸನ್ನು ಗಳಿಸ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಉದ್ಯೋಗ ಕ್ಷೇತ್ರದಲ್ಲಿ ಒಂದು ತಪ್ಪನ್ನು ಮಾಡ್ತಾರೆ. ಅತಿ ಮುಖ್ಯವಾದಂತಹ ಕೆಲಸವನ್ನು ಇವರನ್ನು ಹುಡುಕೊಂಡು ಬರುತ್ತೆ, ಆ ಒಂದು ಆಪರ್ಚುನಿಟಿ. ಅದನ್ನು ಸರಿಗೆ ಅರ್ಥ ಮಾಡ್ಕೊಳ್ದಿರ ಅದನ್ನು ತಿರಸ್ಕರಿಸ್ತಾರೆ ಅಥವಾ ಪೋಸ್ಟ್ಪೋನ್ ಮಾಡ್ತಾರೆ. ಇದು ಇವರಿಗೆ ದೊಡ್ಡ ಅಪಜಯ ಅಂತ ಹೇಳಿರೋನು ತಪ್ಪಿಲ್ಲ. ದೊರೆವ ಅವಕಾಶಗಳನ್ನು ಬಳಸ್ಕೋಬೇಕು. ಹಣಕಾಸಿನ ವಿಚಾರದಲ್ಲಿ ಆದಾಯದಲ್ಲಿ ಸ್ವಲ್ಪ ಕೊರತೆ ಕಂಡು ಬರುತ್ತೆ. ಖರ್ಚು ವೆಚ್ಚಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ಲ ನಿಮ್ಮಿಂದ. ಉತ್ತಮ ಆರೋಗ್ಯ ಇರುತ್ತೆ, ಆರೋಗ್ಯದ ಬಗ್ಗೆ ಯೋಚನೆ ಬೇಡ. ಕಟಕ ರಾಶಿಯಲ್ಲಿ ಹುಟ್ಟಿರೋರು ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತಾರೆ. ಕಾರಣ ಏನಪ್ಪ ಅಂದರೆ ಇವರೆಲ್ಲ ಆತುರದ ಸ್ವಭಾವ. ಅಂದರೆ ಆತುರದ ಸ್ವಭಾವದಿಂದ ಕೆಟ್ಟದ್ದಾಗುತ್ತೆ ಹೊರತು ಒಳ್ಳೆಯದಾಗಲ್ಲ, ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆದರೆ ಇವರ ವಿಚಾರಕ್ಕೆ ಬಂದಾಗ ಎಷ್ಟೇ ಆತುರ ಪಟ್ಟರೂ ಕೂಡ ತಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸುತ್ತಾರೆ. ಯಾವಾಗ ಮನಸ್ಸಿನ ಮೇಲೆ ಹಿಡಿತ ಸಾಧಿಸ್ತಾರೋ ಆತುರ ಆದರೂ ಕೂಡ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸ್ತಾರೆ. ಕುಟುಂಬದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಡೆದರೂ ಕೂಡ ಕುಟುಂಬದ ಸದಸ್ಯರು ಇವರನ್ನು ಒಂದು ಅದಕ್ಕೆ ಕಾರಣೀಭೂತನ ಮಾಡಲ್ಲ, ಇವ್ರ ತಂಟೆಗೆ ಬರಲ್ಲ. ಕಾರಣ ಏನಪ್ಪ ಅಂದರೆ ಇವರ ಕಾರ್ಯದಕ್ಷತೆ ಆ ಥರ ಇರುತ್ತೆ. ಯಾರೊಬ್ಬರೂ ಇವರಲ್ದಿರ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ.
ಆದ್ದರಿಂದ ಇವರಿಗೆ ಕುಟುಂಬದಲ್ಲಿ ಉತ್ತಮ ಒಂದು ಬೆಂಬಲ ಸಿಗುತ್ತೆ. ಹಾಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಇವರು ತಮ್ಮನ್ನು ತಾವು ತೊಡಗಿಸ್ಕೋತಾರೆ, ಅದರಲ್ಲಿ ಉತ್ತಮ ಯಶಸ್ಸನ್ನು ಸಹ ಕಾಣ್ತಾರೆ, ತೊಂದರೆ ಇಲ್ಲ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇವರು ಏನು ಮಾಡ್ಬೋದು, ಇವರದೇ ಆದ ಒಂದು ತಪ್ಪು ನಿರ್ಧಾರದಿಂದ ದೊರೆವ ಒಂದು ಅವಕಾಶ ದೂರವಾಗುತ್ತೆ. ಅಲ್ಲೂ ಅಷ್ಟೇ ತುಂಬ ಸಿನ್ಸಿಯರ್, ಅದ್ರ ಬಗ್ಗೆ ಇದಿಲ್ಲ. ಆದರೆ ಅಚಾನಕ್ ನಡೆಯಲೇಬೇಕು. ಇವರು ಇವತ್ತೇನು ಮಾಡ್ತಾರೆ, ಒಂದು ತಪ್ಪು ನಿರ್ಧಾರವನ್ನು ತಗೋತಾರೆ, ಒಂದು ಅವಕಾಶ ಹೊರಟೋಗುತ್ತೆ. ಆ ಅವಕಾಶದಿಂದ ಕೇವಲ ಇವರಿಗೆ ತೊಂದರೆ ಅಲ್ಲ, ಆ ಒಂದು ಕಂಪ್ನಿ ಯಾವುದಿರುತ್ತೆ ಅದಕ್ಕೆ ತೊಂದರೆ ಆಗುತ್ತೆ. ಆದ್ದರಿಂದ ಬೇರೆಯವರು ಇವರನ್ನ ಅಂತಾರೋ ಬಿಡ್ತಾರೋ, ಇವರ ಮನಸ್ಸಿನಲ್ಲಿ ಇವರಿಗೆ ಒಂದು ರೀತಿ ಬೇಸರ ಉಂಟಾಗುತ್ತೆ, ಮಾನಸಿಕ ಚಿಂತೆ ಹೆಚ್ಚಾಗುತ್ತೆ. ಆದರೆ ಆನಂತರ ಬಂದ ಒಂದು ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸೋದ್ರಲ್ಲಿ ತಲ್ಲೀನರಾಗ್ತಾರೆ. ಈ ಕಾರಣದಿಂದ ಈ ದಿನ ಈ ರಾಶಿಯಲ್ಲಿ ಹುಟ್ಟಿರೋರಿಗೆ ಒಳ್ಳೆಯದು ಕೆಟ್ಟದ್ದು ಸಮ ಪ್ರಮಾಣದಲ್ಲಿ ಬಂದರೂ ಕೂಡ ಅಂತಿಮವಾಗಿ ಯಶಸ್ಸು ಇವರ ಪಾಲಿಗಿರುತ್ತೆ. ಹಣಕಾಸಿನ ವಿಚಾರಕ್ಕೆ ಯೋಚನೆ ಬೇಡ, ಉತ್ತಮ ಆದಾಯ ಇರುತ್ತೆ, ಖರ್ಚು ವೆಚ್ಚವೂ ಇರುತ್ತೆ, ಅದರ ಒಳ್ಳೆಯದಕ್ಕೆ ಖರ್ಚು ಮಾಡ್ತೀರಿ. ಆರೋಗ್ಯದ ಬಗ್ಗೆ ಮಾತ್ರ ಎಚ್ಚರಿಕೆ ಇರಲಿ, ಹೊಟ್ಟೆಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುವಂತಹ ಸಾಧ್ಯತೆ ಕಂಡುಬರ್ತಿದೆ. ಈ ಸಿಂಹ ರಾಶಿಯಲ್ಲಿ ಜನಿಸಿರೋರು ಕುಟುಂಬದ ವಿಚಾರಕ್ಕೆ ಬಂದಾಗಲೂ ಅಷ್ಟೇ ಪ್ರತಿಯೊಬ್ಬರೂ ಸಹ ಇವ್ರನ್ನ ತುಂಬ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಆದರೆ ಇವರೇನು ಮಾಡ್ತಾರಪ್ಪ ಅಂದರೆ, ತಮ್ಮ ಮೊದಲ ಆದ್ಯತೆಯನ್ನು ಸ್ವಂತ ಕೆಲಸ ಕಾರ್ಯಗಳಿಗೆ ನೀಡ್ತಾರೆ. ಯಾವುದೇ ಒಂದು ಕೆಲಸ ಕಾರ್ಯಗಳಿರಲಿ, ಅದು ಇವರಿಗೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ಕುಟುಂಬಕ್ಕೆ ಎಲ್ಲರಿಗೂ ಬೇಕಾದದ್ದಾಗಲಿ, ಯಾರೊಬ್ಬರ ಜೊತೆ ಸಹ ಇವರು ಸೇರಲ್ಲ. ಇವರೊಬ್ಬರೇ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಆ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಆಗಿನ ಆರಂಭದಲ್ಲಿ ಸ್ವಲ್ಪ ಆತಂಕದ ಕ್ಷಣಗಳ ಎದುರಾದರೂ ಕೂಡ ಯಶಸ್ಸನ್ನು ಗಳಿಸೋದ್ರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದಿರಲ್ಲ. ಇದು ಇವರ ಒಂದು ವಿಶೇಷತೆ. ಇವರಿಗೆ ಇವರ ತಂದೆಯ ಒಂದು ಸಹಾಯ ಸಹಕಾರ ಸಿಗುತ್ತೆ. ತಂದೆಯನ್ನು ವಿರೋಧಿಸಲ್ಲ. ಕಾರಣ ಏನಪ್ಪ ಅಂದರೆ, ಇವರಿಗೆ ತಂದೆ ಮತ್ತು ತಾಯಿಯ ಮೇಲೆ ವಿಶೇಷವಾದಂತಹ ಪ್ರೀತಿ, ವಿಶ್ವಾಸ, ಗೌರವವಿರುತ್ತೆ. ಆದ್ದರಿಂದ ಕುಟುಂಬದಲ್ಲಿ ಮನೆತನಕ್ಕೆ ಸಂಬಂಧಪಟ್ಟಿದ್ದಾಗ್ಬೋದು ಅಥವಾ ತಂದೆ ತಾಯಿಗೆ ಸಂಬಂಧಪಟ್ಟಿದ್ದಾಗ್ಬೋದು, ಆ ಕೆಲಸ ಕಾರ್ಯಗಳನ್ನು ಎಲ್ಲರ ಜೊತೆ ಸೇರಿ ಮಾತುಕತೆಯನ್ನು ಮಾಡಿ ಸರಿಯಾದ ಹಾದಿಯಲ್ಲಿ ಸಾಗಿ ಯಶಸ್ಸನ್ನು ಕಾಣ್ತಾರೆ. ಇಲ್ಲಿ ಕುಟುಂಬದಲ್ಲಿ ಕೆಲವೊಮ್ಮೆ ಬೇಸರದ ಸನ್ನಿವೇಶ ಎದುರಾಗುತ್ತೆ. ಹಾಗೆ ಉದ್ಯೋಗದಲ್ಲಿ ಸಹ ಅಷ್ಟೇ, ಬೇರೆಯವರಲ್ಲೂ ಒಗ್ಗಟ್ಟಾಗಿ ಒಂದು ಟೀಮ್ ರೀತಿಯಲ್ಲಿ ಟೀಮ್ ಸ್ಪಿರಿಟ್ನಿಂದ ಕೆಲಸ ಮಾಡಿದರೆ ಇವರೊಬ್ಬರು ಏನಪ್ಪ ಮಾಡ್ತಾರೆ ಅಂದರೆ, ಏಕಾಂಗಿಯಾಗಿ ಒಂದು ಕಡೆ ಹೋಗಿ ಕೂತ್ಕೋತಾರೆ. ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ಇದರಿಂದ ಒಂದು ಈ ಸಹೋದ್ಯೋಗಿಗಳ ಜೊತೆ ಇದ್ದ ಒಳ್ಳೆಯ ಆ ಸಂಬಂಧ, ಸ್ನೇಹ ಏನಾಗುತ್ತೆ, ಕಡಿಮೆ ಆಗಿಬಿಡುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇದೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳಿದೆ, ಅದನ್ನು ಕಡಿಮೆ ಮಾಡೋದು ನಿಮ್ಮ ಕೈಲೇ ಇರುತ್ತೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು, ಇಲ್ಲಿ ಇವರಿಗೆ ಇವರ ಒಂದು ದೈಹಿಕ ಸಾಮರ್ಥ್ಯಕ್ಕೆ ಅದನ್ನು ತಗೊಂಡಾಗ ಅದಕ್ಕಿಂತ ಹೆಚ್ಚಿನ ಮಟ್ಟದ ಕೆಲಸ ಕಾರ್ಯಗಳು ಅಥವಾ ಜವಾಬ್ದಾರಿಗಳು ಬರುತ್ತೆ. ಎಲ್ಲರೂ ಅನ್ಕೋತಾರೆ ಕುಟುಂಬದಲ್ಲಿ, ಅಯ್ಯೋ ಪಾಪ ಇವನಿಗೆ ಎಷ್ಟು ಕಷ್ಟ ಬಂತು, ಇದನ್ನು ಹೇಗೆ ಮಾಡ್ತಾನೆ ಅಂತ. ಆದರೆ ಇವರೇನು ಮಾಡ್ತಾರೆ, ಆತುರ ತೋರಲ್ಲ, ಬೇರೆಯವ್ರ ಹತ್ರ ಸಲಹೆ ಕೇಳಲ್ಲ. ಇವರೇ ಒಂದು ಕ್ಷಣ ಬೇರೆ ಕಡೆ ಕೂತು ಯೋಚನೆ ಮಾಡಿ ವಿವೇಕದಿಂದ ತಮ್ಮ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸ್ತಾರೆ. ಎಲ್ಲಿ ಪ್ರತಿಯೊಬ್ಬರಿಗೂ ಆಶ್ಚರ್ಯವಾಗುವಂತಹ ಜೀವನವನ್ನು ಇವರು ನಡೆಸ್ತಾರೆ. ಇದು ಈ ಕಾರಣದಿಂದ ಇವರ ಮೇಲೆ ಬೇರೆಯವರಿಗೆ ಆ ಪ್ರೀತಿ ವಿಶ್ವಾಸ ಹೆಚ್ಚುತ್ತೆ. ಬೇರೆಯವರ ನಂಬಿಕೆಯನ್ನು ಸಹ ಇವರು ಗಳಿಸ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಯಾವುದೇ ತೊಂದರೆ ಇರಲ್ಲ, ಉತ್ತಮ ಬಾಂಧವ್ಯದ ಬೆಸುಗೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಕ್ರಮೇಣವಾಗಿ ಇವರು ಆರಂಭದಲ್ಲೇ ಕಷ್ಟಪಡ್ತಾ ಇದ್ದವರು ದಿಢೀರನೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಸಂಪಾದನೆಯನ್ನು ಪಡೀತಾರೆ. ಉದ್ಯೋಗದಲ್ಲಿದ್ದರೆ ಉದ್ಯೋಗದಲ್ಲಿ ಇವರ ವೇತನ ಹೆಚ್ಚುವ ಸಾಧ್ಯತೆ ಇದೆ. ಹಾಗೆಯೇ ಸ್ವಂತ ವ್ಯಾಪಾರ ವ್ಯವಹಾರಗಳ ಇದ್ದರೆ ಇವರಿಗೆ ಒಂದು ರೀತಿ ಆಶ್ಚರ್ಯ ಆಗಬೇಕು, ಅಷ್ಟು ಲಾಭ ಬರುತ್ತೆ. ಇದಕ್ಕೆ ಕಾರಣ ಇವರ ಮೋಡಿ ಮಾಡುವಂತಹ ಮಾತುಕತೆ.
ಯಾರು ಇವ್ರಿಗೆ ತೊಂದರೆ ಕೊಡಬೇಕು ಅಂತ ಬಂದರೆ ಇವ್ರು ಏನು ಮಾಡ್ತಾರೆ, ಅವ್ರ ಜೊತೆನೇ ಮಾತಾಡಿದ್ರೆ ಇವ್ರು ನಮಸ್ಕಾರ ಮಾಡಿ ಹೋಗ್ಬಿಡ್ಬೇಕು ಅಂತಹ ಬುದ್ಧಿ ಇವರಿಗೆ ಇರುತ್ತೆ. ಮಾತಿನಿಂದ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ತಾರೆ. ಇದರಿಂದ ಕುಟುಂಬದಲ್ಲಿ ಒಂದು ಶಾಂತಿ ನೆಮ್ಮದಿ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಉದ್ಯೋಗ ಕ್ಷೇತ್ರದಲ್ಲೂ ಅಷ್ಟೇ ಇವರ ಮಾತಿಗೆ ಮರಳಾಗಿ ಅವರ ಒಂದು ಆಪರ್ಚುನಿಟೀಸ್ ಏನಿರುತ್ತೆ ಅದನ್ನು ಸಹ ಇವರು ಕೊಡ್ತಾರೆ. ಒಟ್ಟಾರೆ ಇವರು ಗೆಲುವಿನ ಕುದುರೆಯ ಮೇಲೆ ಸವಾರಿಯನ್ನು ಮಾಡ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಮಧ್ಯಮಗತಿಯ ಆದಾಯ ಇರುತ್ತೆ, ಖರ್ಚು ವೆಚ್ಚ ಸ್ವಲ್ಪ ಜಾಸ್ತಿ ಇರುತ್ತೆ. ಆರೋಗ್ಯದ ಬಗ್ಗೆ ಗಮನ ಇರಬೇಕು. ತುಲಾ ರಾಶಿಯಲ್ಲಿ ಜನಿಸಿರೋರು ಇಲ್ಲೇನಾಗುತ್ತೆ, ಇವರಿಗೆ ತಾನಾಯಿತು, ತನ್ನ ಕುಟುಂಬ ವರ್ಗ ಆಯಿತು ಅಷ್ಟೇ, ಬೇರೆಯವ್ರನ್ನ ನಂಬಲ್ಲ. ಅದರಲ್ಲೂ ಈ ಬಂಧು ಬಳಗದವರು ಇರ್ತಾರಲ್ಲ ಅವ್ರನ್ನ ಇವರು ಸಾಕಷ್ಟು ದೂರನೇ ಇಡೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾರೊಬ್ಬರ ಮೇಲೆ ಇವರಿಗೆ ನಂಬಿಕೆ ಅನ್ನೋದೇ ಇರಲ್ಲ. ಅದೇನಪ್ಪ, ಒಂದು ವಿಚಿತ್ರವಾದಂತಹ ಸನ್ನಿವೇಶಗಳು ಅಥವಾ ಬೆಳವಣಿಗೆಗಳು ಕಂಡುಬರುತ್ತೆ. ಅದೇನಪ್ಪ ಅಂದರೆ, ಇವರು ದೂರ ಇಟ್ಟರೂ ಕೂಡ ಆ ಸಂಬಂಧಿಕರು, ಆ ಬಂಧು ಬಳಗದವರು ಏನು ಮಾಡ್ತಾರೆ, ಇವರ ಬಳಿ ಬರ್ತಾರೆ, ಇವರ ಜೊತೆ ಸೇರ್ತಾರೆ, ಇವರಿಗೆ ಸಹಾಯವನ್ನು ಮಾಡ್ತಾರೆ. ಇವರ ಕೆಲಸ ಕಾರ್ಯಗಳಲ್ಲಿ ಅವರ ಪಾತ್ರನೂ ಮುಖ್ಯ ಆಗುತ್ತೆ. ಹಾಗೆಯೇ ಅವರಿಗೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಇವರ ಮುಖೇನ ಮಾಡಿಸ್ಕೋತಾರೆ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಒಂದು ರೀತಿ ಈ ಕೊಟ್ಟು ತರುವಂತಹ ಒಂದು ವಿಶೇಷತೆ ಅಥವಾ ಕೆಲಸ ಇಲ್ಲಿ ನಡೆಯುತ್ತೆ. ಅಂದರೆ ಒಂದು ರೀತಿ ಹೇಳ್ತೀವಲ್ಲ, ನೀನು ನನಗಿದ್ದರೆ ನಾನು ನಿನಗೆ ಅಂತಹ ಒಂದು ಸನ್ನಿವೇಶಗಳಿರುತ್ತೆ. ಹಾಗೆಯೇ ಸೋದರರಿಗೆ ಇವರು ಬೇಕಾದಷ್ಟು ಸಹಾಯವನ್ನು ಮಾಡ್ತಾರೆ. ಅವರ ಕೆಲಸ ಕಾರ್ಯಗಳಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ಇವರು ವಹಿಸ್ತಾರೆ ಅಂದರೆ ಯಾವುದೇ ಒಂದು ಅತಿಶಯೋಕ್ತಿ ಇರೋದಿಲ್ಲ. ಹಾಗೆಯೇ ಎಷ್ಟು ಬುದ್ಧಿ ಇರುತ್ತೋ ಅಷ್ಟೇ ಒಂದು ದೈಹಿಕ ಶಕ್ತಿ ಇರುತ್ತೆ. ಆದ್ದರಿಂದ ಇವರ ಜೀವನದಲ್ಲಿ ಎಲ್ಲ ರೀತಿಯ ವಿಚಾರದಲ್ಲಿಯೂ ಉತ್ತಮ ಯಶಸ್ಸನ್ನು ಕಾಣ್ತಾರೆ. ಸೋದರರು ಅಥವಾ ಸೋದರಿಯರ ಜೊತೆ ಪಾಲುಗಾರಿಕೆಯ ವ್ಯವಹಾರವನ್ನು ಆರಂಭಿಸುವ ಸಾಧ್ಯತೆ ಇದೆ. ಅದರಲ್ಲಿ ಸಹ ಇವರ ಆದಾಯ ಸಿಂಹಪಾಲಿನದ್ದಾಗಿರುತ್ತೆ. ಇಲ್ಲಿ ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ಇವರ ಚಿತ್ತದಂತೆ, ಇವರ ಯೋಜನೆಯಂತೆ ನಡ್ಕೊಂಡು ಹೋಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳ ಮೇಲೆ ಹಿಡಿತವನ್ನು ಸಾಧಿಸುವಂತಹ ಅನಿವಾರ್ಯತೆ ಇದೆ. ಆರೋಗ್ಯದ ಬಗ್ಗೆ ಯೋಚನೆ ಬೇಡ. ಸರಳ ಪ್ರಮಾಣದ ದೈಹಿಕ ವ್ಯಾಯಾಮವನ್ನು ಮಾಡೋದು ತುಂಬ ಒಳ್ಳೆಯದು ಅಂತ ಕಂಡುಬರ್ತಿದೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಏನಪ್ಪ ಮಾಡ್ತಾರೆ ಅಂದರೆ, ಹೆಚ್ಚಿನ ಪರಿಶ್ರಮವನ್ನು ತಗೊಂಬಲ್ಲ. ಹಾಗೆಯೇ ತುಂಬ ಕಷ್ಟಪಟ್ಟು ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳಿಂದ ದೂರ ಉಳಿತಾರೆ. ಈ ಜವಾಬ್ದಾರಿಗಳನ್ನು ಅಂತೂ ಸುತರಾಮ್ ಒಪ್ಕೊಂಬಲ್ಲ. ಏನಾಗಬೇಕು ಇವರಿಗೆ, ಕೂತ್ ಕಡೆ ಕೆಲಸ ಆಗಬೇಕು. ಅಂದರೆ ಒಂದು ಮಾತು ಹೇಳ್ತೀವಿ ನಾವು ಜನರಲ್ ಆಗಿ ಆಡು ಭಾಷೆಯಲ್ಲಿ, ಚಿಂದಿದ್ದು ನೀರು ಕದಲಲ್ಲ ಅಂತ, ಆ ರೀತಿ. ಹಾಗೆಯೇ ಇವರು ಜೀವನವನ್ನು ಇವತ್ತು ಮಾಡ್ತಾರೆ. ಕೂತ್ ಕಡೆ ಕೇವಲ ಆರ್ಡರ್ಸು. ಇವಾಗ ಕುಟುಂಬದ ಕೆಲಸ ಕಾರ್ಯಗಳು ಅದು ಇವರಿಗೆ ಸಂಬಂಧಪಟ್ಟದ್ದು, ತುಂಬ ಮುಖ್ಯವಾದ್ದು, ಅದು ಆಗಲೇಬೇಕು. ಇವರೇನು ಮಾಡ್ತಾರೆ, ತಲೆನೇ ಕೆಡಿಸ್ಕೊಂಬಲ್ಲ. ಇವರು ಪಾಡಿಗೆ ಇವರು ಇರ್ತಾರೆ. ಯಾರು ಬಂದರೆ ಅವ್ರಿಗೆ ಡೈರೆಕ್ಟ್ ಮಾಡ್ತಾರೆ, ಅದನ್ನು ಹಾಗೆ ಮಾಡು, ಇದನ್ನು ಹೀಗೆ ಮಾಡು ಅಂತ. ಕೊನೆಯಲ್ಲಿ ಅವ್ರು ಏನಪ್ಪ ಮಾಡ್ತಾರೆ ಅಂದರೆ, ಅಯ್ಯೋ ಪಾಪ ಅಂದ್ಬಿಟ್ಟು ಇವರ ಕೆಲಸವನ್ನು ಮಾಡಿಕೊಡ್ತಾರೆ. ಅದು ಈ ರೀತಿ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಇವರು ಯಾವುದೇ ಒಂದು ಕೆಲಸವನ್ನು ಮಾಡದೆ ಸುಮ್ಮನೆ ಒಂದು ಕಡೆ ಐಡಲ್ ಆಗಿ ಕೂತಿರ್ತಾರೆ. ಅದೇ ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ, ಇವರ ಒಂದು ಜವಾಬ್ದಾರಿಗಳಿರುತ್ತೆ. ಸಹೋದ್ಯೋಗಿಗಳು ಬರ್ತಾರೆ, ಏನು ಮಾಡ್ತಾರೆ, ಇವರು ಬುದ್ಧಿಯನ್ನು ಓಡಿಸ್ತಾರೆ. ಬುದ್ಧಿವಂತಿಕೆಯಿಂದ ಅವರು ಅವರ ಜವಾಬ್ದಾರಿಯನ್ನು ಮಾಡಿ ಮುಗಿಸಿರ್ತಾರೆ. ಆ ಒಂದು ಜವಾಬ್ದಾರಿಗಳನ್ನು ಇವರು ತಮ್ಮದಾಗಿಸಿಕೊಂಡು ಇವರೇ ಕೆಲಸ ಮಾಡೋದು ಅಂತ ಪ್ರತಿಬಿಂಬಿಸ್ತಾರೆ. ಇವರ ಹಿರಿಯ ಅಧಿಕಾರಿಗಳಿಗೆ ಇವರ ಒಂದು ಈ ಬುದ್ಧಿ ಅರ್ಥ ಆಗಿರಲ್ಲ. ಇವರ ಮಾತನ್ನು ನಂಬ್ತಾರೆ. ಒಟ್ಟಾರೆ ಸುಖವಾದ ಜೀವನವನ್ನು ಇಂದು ಇವರು ನಡೆಸ್ತಾರೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ. ನಿರೀಕ್ಷಿಸಿದ ಮಟ್ಟದಲ್ಲಿ ಆದಾಯವನ್ನು ಗಳಿಸ್ತಾರೆ. ಖರ್ಚು ವೆಚ್ಚಗಳಲ್ಲೂ ಸಹ ಒಂದು ಪರಿಶ್ರಮದಿಂದ ಕಡಿಮೆ ಮಾಡ್ತಾರೆ ಖರ್ಚು ವೆಚ್ಚಗಳನ್ನು. ಅದು ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಸಮಸ್ಯೆಗಳು ಎದುರಾಗ್ಬೋದು. ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು.
ಧನುರಾಶಿಯಲ್ಲಿ ಹುಟ್ಟಿರೋರು ಇವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲು ಇವತ್ತು ಅಚ್ಚುಕಟ್ಟಾಗಿ ಮಾಡ್ತಾರೆ. ಕೆಲವರು ಕೆಲಸ ಮಾಡ್ತಾರೆ, ಏನಪ್ಪ ಅಂದರೆ ಅವ್ರು ಕೆಲಸ ಮಾಡಿ ಮುಗಿಸ್ತಾರೆ, ಅದರಲ್ಲಿರೋ ಲೋಪದೋಷಗಳನ್ನ ತಿದ್ದಕ್ಕೆ ಇನ್ನೊಬ್ಬರು ಬರಬೇಕು. ಆದರೆ ಇವರು ಏನು ಮಾಡ್ತಾರೆ, ಇವರು ಮಾಡೋ ಕೆಲಸ ಕಾರ್ಯಗಳು ಸರಿಯಾಗೇ ಇರುತ್ತೆ. ಈ ನಂಬಿಕೆ ಕೇವಲ ಇವರಲ್ಲಿ ಅಲ್ಲ, ಇವರ ಜೊತೆ ಇರೋರಿಗೂ ಇವರ ಮೇಲೆ ಇರುತ್ತೆ ಇಂತಹ ನಂಬಿಕೆ. ಆದ್ದರಿಂದ ಒಟ್ಟಾರೆ ಈ ಕುಟುಂಬದ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ, ಇವರಿಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ಖಂಡಿತವಾಗಲೂ ನಡೆಯಲ್ಲ. ಅದು ಆನಂತರ ಈ ಅನೇಕ ರೀತಿಯ ವ್ಯಾಪಾರ ವ್ಯವಹಾರಗಳಲ್ಲಿ ಇವರು ತಲ್ಲೀನರಾಗ್ತಾರೆ. ಅದರಲ್ಲಿ ಕನಿಷ್ಠ ಪಕ್ಷ ಮಧ್ಯಮಗತಿಯ ಲಾಭವನ್ನಾದರೂ ಗಳಿಸ್ತಾರೆ. ಅಂದರೆ ಸೋಲು ಅನ್ನೋದು ಇವರ ಜೀವನದಲ್ಲಿ ಯಾವತ್ತೂ ಇರಲ್ಲ. ಇನ್ನು ಮಕ್ಕಳ ಒಂದು ಅಭ್ಯುದಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಬಿಡುವೇ ಇಲ್ಲದಂತೆ ಇವರು ದುಡಿತಾರೆ. ಕಾರಣ ಏನಪ್ಪ ಅಂದರೆ ಇವರ ಜೀವನದಲ್ಲಿ ಯಾವುದನ್ನು ಇವರು ಸಾಧಿಸೋಕ್ಕೆ ಸಾಧ್ಯ ಆಗಲ್ವೋ ಅದನ್ನು ಮಕ್ಕಳ ರೂಪದಲ್ಲಿ, ಮಕ್ಕಳ ಮುಖೇನ ಮಾಡೋದಕ್ಕೆ ಹೋಗ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಒಂದು ವೇಳೆ ಯಾರಾದರೂ ಬಂದು ಇವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಿದರೂ ಕೂಡ ಅದಕ್ಕೆ ಜಾಸ್ತಿ ಪ್ರಾಶಸ್ತ್ಯವನ್ನು ನೀಡಲ್ಲ. ಅದನ್ನು ಮನ್ನಿಸ್ತಾರೆ, ಪ್ರತಿಯೊಬ್ಬರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳ್ತಾರೆ. ಒಟ್ಟಾರೆ ಇವರ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಂತೋಷ ನಲಿವು ಇವರಿಗೆ ಸಿಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇರಲ್ಲ. ನಿರೀಕ್ಷಿಸಿದ ಮಟ್ಟದಲ್ಲಿ ಹಣವನ್ನು ಗಳಿಸ್ತಾರೆ. ಖರ್ಚು ವೆಚ್ಚಗಳನ್ನು ನಿಯಂತ್ರಿಸ್ತಾರೆ. ಆರೋಗ್ಯವನ್ನು ಸಹ ಇವರು ಕಾಪಾಡ್ಕೊತಾರೆ. ಮಕರ ರಾಶಿಯಲ್ಲಿ ಜನಿಸಿರೋರು ತುಂಬ ಒಂದು ಒಳ್ಳೆಯ ಭಾವನೆಯಿಂದ, ಒಳ್ಳೆಯ ಯೋಜನೆ ಅಥವಾ ಯೋಚನೆಗಳಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ. ಇವರ ಸ್ವಂತ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಮಟ್ಟಕ್ಕಿಂತಲೂ ಹೆಚ್ಚಿನ ಮಟ್ಟದ ಯಶಸ್ಸನ್ನು ಕಾಣ್ತಾರೆ. ಈ ಎಲ್ಲ ಈ ಪ್ರೋಗ್ರೆಸಿವ್ ರಿಪೋರ್ಟ್ ಅಂತ ಹೇಳ್ತೀವಿ, ಅಭಿವೃದ್ಧಿ, ಇದನ್ನು ನೋಡಿದ ಕುಟುಂಬದ ಹಿರಿಯರು ಏನು ಮಾಡ್ತಾರೆ, ಇವರ ಮೇಲೆ ನಂಬಿಕೆಯನ್ನು ಇಡ್ತಾರೆ. ಅವರ ಅತಿ ಮುಖ್ಯವಾದ ಜವಾಬ್ದಾರಿಯನ್ನು ಇವರಿಗೆ ಹೊರಿಸ್ತಾರೆ. ಇಲ್ಲಿ ಏನಪ್ಪ ಆಗ್ಬಿಡುತ್ತೆ, ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದ ಕೆಲಸ ಕಾರ್ಯಗಳೆಲ್ಲ ಯಶಸ್ಸನ್ನು ಕಾಣುತ್ತೆ. ಹಾಗೆಯೇ ಮನಸ್ಸಿನಿಂದ ಮಾಡೋ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣುತ್ತೆ. ಆದರೆ ಕುಟುಂಬದ ಹಿರಿಯರ ಜವಾಬ್ದಾರಿಯನ್ನು ಇವರು ಸರಿಯಾದ ಮಟ್ಟದಲ್ಲಿ ನಡೆಸಿಕೊಂಡು ಹೋಗೋದರಲ್ಲಿ ವಿಫಲರಾಗ್ತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಕುಟುಂಬದ ಹಿರಿಯರು ಇವರ ಬಗ್ಗೆ ಒಳ್ಳೆಯ ಭಾವನೆಯನ್ನೇ ತಾಳ್ತಾರೆ. ಆದರೆ ಇವರ ಸರಿಸಮಾನರು ಅಂದರೆ ಇವರ ಸೋದರ ಅಥವಾ ಸೋದರಿಯರು ಇರ್ತಾರಲ್ಲ, ಅವರು ಇವರ ಬಗ್ಗೆ ತಾತ್ಸಾರದ ಮನೋಭಾವನೆಯನ್ನು ಕಾಣ್ತಾರೆ. ಇದರಿಂದ ಇವರಿಗೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಈ ನೆಮ್ಮದಿ ಅನ್ನೋದು ಇರಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಬೇರೆಯವರ ಜೊತೆಯಲ್ಲಿ ವಾದ ವಿವಾದದಲ್ಲಿ ಇವರು ತೊಡಗ್ತಾರೆ. ಇನ್ನು ತಮ್ಮ ಮನಸ್ಸಿನ ಈ ಬೇಸರದಿಂದ ದೂರವಾಗೋದಕ್ಕೆ ಏನಪ್ಪ ಮಾಡ್ತಾರೆ ಅಂದರೆ, ಈ ಧಾರ್ಮಿಕ ಕೇಂದ್ರಗಳಿಗೆ ಅಥವಾ ಮನರಂಜನಾ ಕೂಟಗಳಿಗೆ ಇವರು ಭೇಟಿಯನ್ನು ನೀಡ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಖರ್ಚು ವೆಚ್ಚಗಳು ಸರಿಯಾದ ಮಟ್ಟದಲ್ಲೇ ತೊಗೊಂಡು ಹೋಗ್ತಾರೆ. ಉತ್ತಮ ಆರೋಗ್ಯವನ್ನು ಗಳಿಸ್ತಾರೆ ಇವರು. ಈ ಕುಂಭರಾಶಿಯಲ್ಲಿ ಜನಿಸಿರೋರು ಮುಖ್ಯವಾದಂತಹ ಜವಾಬ್ದಾರಿಯನ್ನು ಹಣಕಾಸಿನ ವಿಚಾರದಲ್ಲಿ ಪಡಿತಾರೆ. ಅಂದರೆ ಕುಟುಂಬದ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಇವರು ಮಾಡ್ತಾರೋ ಇಲ್ವೋ, ಆದರೆ ಪ್ರತಿಯೊಬ್ಬರಿಗೂ ಇವರ ಮೇಲೆ ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾದಂತಹ ನಂಬಿಕೆ ಇರುತ್ತೆ. ಈ ನಂಬಿಕೆಯಿಂದ ಏನಾಗುತ್ತೆ, ಇವರ ಜವಾಬ್ದಾರಿ ಸಹ ಹೆಚ್ಚುತ್ತೆ. ಈ ಹೆಚ್ಚಿನ ಜವಾಬ್ದಾರಿಯಿಂದ ಏನಾಗುತ್ತೆ, ಈ ಮಾನಸಿಕ ಒತ್ತಡ ಉಂಟಾಗುತ್ತೆ. ಆದ ಕಾರಣ ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತಗೋತಾರೆ. ಇಲ್ಲೇನಾಗುತ್ತೆ, ಇವರ ತಪ್ಪು ನಿರ್ಧಾರದಿಂದ ಕುಟುಂಬಕ್ಕೆ ತೊಂದರೆ ಉಂಟಾದರೂ ಕೂಡ ಪ್ರತಿಯೊಬ್ಬರೂ ಸಹ ಇವರ ಸಹಕಾರಕ್ಕೆ ಬರ್ತಾರೆ. ಇವರಿಗೆ ಸಹಾಯ ಮತ್ತು ಉತ್ತಮ ಮಾರ್ಗದರ್ಶನವನ್ನು ನೀಡ್ತಾರೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇಲ್ಲಿ
ಮತ್ತೊಂದು ವಿಚಾರ ಏನಪ್ಪ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿದ್ದು. ಕುಟುಂಬದ ಪ್ರತಿಯೊಬ್ಬರಿಗೂ ಹಣದ ಸಹಾಯವನ್ನು ಮಾಡ್ತಾರೆ. ಇವರಿಗೆ ಸ್ವಲ್ಪ ಹಣದ ಕೊರತೆ ಇರ್ಬೋದು, ಆದರೆ ಬೇರೆಯವರಿಗೆ ಹಣದ ಕೊರತೆ ಉಂಟಾಗಬಾರ್ದು, ಆ ರೀತಿ ನೋಡ್ಕೋತಾರೆ. ಈ ಕಾರಣದಿಂದ ಎಲ್ಲರ ಪ್ರೀತಿ ವಿಶ್ವಾಸ ಮತ್ತು ಮುಖ್ಯವಾಗಿ ನಂಬಿಕೆ ಇರುತ್ತೆ. ಕೇವಲ ಕುಟುಂಬದವರ ಜೊತೆ ಅಲ್ಲ, ಬಂಧು ಬಳಗದವರು ಸಹ ಇವನ್ನ ತುಂಬ ಇಷ್ಟಪಡ್ತಾರೆ. ನೆರೆಹೊರೆಯವರು ಸಹ ತಮ್ಮ ಒಂದು ಸಹಾಯ ಸಹಕಾರವನ್ನು ಇವರಿಗೆ ನೀಡ್ತಾರೆ. ಒಟ್ಟಾರೆ ಒಳ್ಳೆಯ ಜೀವನ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ, ಯಾರೊಂದಿಗೆ ಸಹ ಯಾವುದೇ ರೀತಿಯ ತಾರತಮ್ಯದ ಬುದ್ಧಿಯನ್ನೇ ತೋರಿಸಲ್ಲ. ಪ್ರತಿಯೊಬ್ಬರನ್ನು ಸಮಾನ ಭಾವನೆಯಿಂದ ಕಾಣ್ತಾರೆ. ಆದ್ದರಿಂದ ಅನಿರೀಕ್ಷಿತವಾದಂತಹ ಉನ್ನತ ಮಟ್ಟದ ಅಧಿಕಾರ ಇವರಿಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸೋದ್ರಲ್ಲಿ ವಿಫಲರಾಗ್ತಾರೆ. ಅದೊಂದು ಮುಖ್ಯವಾದಂತಹ ವಿಚಾರ. ಇನ್ನು ಉತ್ತಮ ಆರೋಗ್ಯವನ್ನು ಇವರು ಗಳಿಸ್ತಾರೆ. ರಾಶಿ ಚಕ್ರದ ಕೊನೆಯ ರಾಶಿ ಅಂದರೆ ಮೀನ. ಈ ಮೀನ ರಾಶಿಯವರು ಇವತ್ತು ಏನು ಮಾಡ್ತಾರೆ, ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ. ಆದರೆ ಆ ಆಸಕ್ತಿಯಾಗಲಿ ಅಥವಾ ಕಾರ್ಯತತ್ಪರತೆ ಆಗಲಿ ತುಂಬ ಹೊತ್ತು ಉಳಿಯಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರಲ್ಲಿರೋ ಒಂದು ಕನ್ಫ್ಯೂಷನ್ ಮೈಂಡ್, ಸ್ಥಿರವಾದ ಮನಸ್ಸಿರಲ್ಲ. ಆ ಸ್ಥಿರವಾದ ಮನಸ್ಸಿರಲ್ಲ ಅನ್ನೋದಕ್ಕೆ ಕಾರಣ ಏನಪ್ಪ ಅಂದರೆ ಏನಾದರೂ ತನ್ನಿಂದ ತಪ್ಪಾಗಿ ಬೇರೆಯವರಿಗೆ ತೊಂದರೆ ಆಗುತ್ತಾ ಅಂತ ಒಂದು ಭಾವನೆ, ಅಂದರೆ ಭಯ. ಮೊದಲು ಇವರು ಆ ಭಯದಿಂದ ಹೊರಬರಬೇಕು. ಭಯದಿಂದ ಹೊರಬಂದು ಸ್ವತಂತ್ರವಾಗಿ ಇವತ್ತು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಅದರಲ್ಲಿ ಖಂಡಿತವಾಗಿಯೂ ನಿರೀಕ್ಷಿಸಿದ ಮಟ್ಟದ ಯಶಸ್ಸನ್ನು ಕಾಣ್ತೀರಿ. ಯಾವುದೇ ಒಂದು ಸಂಶಯ ಬೇಡ. ಆದ್ದರಿಂದ ನಿಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸಿ. ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ. ಆಗ ಅಷ್ಟು ಮಾತ್ರ ಅಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ನಿಮ್ಮ ಮಾತಿಗೆ ಉತ್ತಮ ಮನ್ನಣೆ ಸಿಗುತ್ತೆ. ಕಾರಣ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ನಿಮ್ಮ ಮೇಲೆ ಒಂದು ನಂಬಿಕೆ ಇರುತ್ತೆ. ಅದು ನಿಜ ಸಹ. ನಿಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಿ ಅನುಕೂಲತೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ತೊಂದರೆ ಮಾತ್ರ ಖಂಡಿತವಾಗ್ಲೂ ಆಗಲ್ಲ. ಆ ಒಂದು ನಂಬಿಕೆಯಿಂದ ಪ್ರತಿಯೊಬ್ಬರು ತಮ್ಮ ಅತಿ ಮುಖ್ಯವಾದಂತಹ ವೈಯಕ್ತಿಕ ಜವಾಬ್ದಾರಿಗಳನ್ನು, ಕೆಲಸ ಕಾರ್ಯಗಳನ್ನು ನಿಮಗೆ ನೀಡಿಬಿಡ್ತಾರೆ. ಇದರಿಂದ ಪ್ರತಿಯೊಂದು ವಿಚಾರದಲ್ಲೂ ಉತ್ತಮ ಯಶಸ್ಸನ್ನು ಕಾಣ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸು ದೊರಕಿದರೂ ಕೂಡ ಅನಿವಾರ್ಯವಾಗಿ ಬೇರೊಂದು ಅವಕಾಶ ಸಿಗೋದ್ರಿಂದ ಉದ್ಯೋಗವನ್ನು ಬದಲಿಸುವಂತಹ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳು ಮಾತ್ರ ಸ್ವಲ್ಪ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ವಿದ್ಯಾರ್ಜನೆಯಲ್ಲಿ ಮುಂದುವರಿಬೇಕು. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ಆದಾಯಕ್ಕಿಂತ ಹೆಚ್ಚಾದ ಖರ್ಚು ವೆಚ್ಚಗಳಿರುತ್ತೆ. ಎಚ್ಚರಿಕೆಯಿಂದ ಇರಿ. ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ, ಆದರೆ ಮಾನಸಿಕ ನೆಮ್ಮದಿಯ ಕೊರತೆ ಕಂಡುಬರುತ್ತೆ.